ಪ್ರೀತಿಯುಳ್ಳ ತಂದೆ ಶ್ರೇಷ್ಠವುಳ್ಳ ಪಾದಗಳಿಗೆ ವಂದನೆಗಳು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕಳೆದ ವಾರದಿಂದ ಇಲ್ಲಿಯವರೆಗೂ ತಂದೆ ಆಗಿದೆ ಸಮಯವನ್ನು ಮತ್ತೆ ದಿನಗಳನ್ನು ತಂದೆ ಆಗಿದೆ ದತ್ತವಾಗಿ ನಾವು ಕಳೆದಾಗಲೂ ಕೂಡ ನಮ್ಮನ್ನು ಸಜೀವ ಲೆಕ್ಕದಲ್ಲಿಟ್ಟು ನಮ್ಮ ಕಾಲ ಕೂಡ ತಂದೆ ಆದವರಿಗೆ ಕಣ್ಣಿಗೆ ತಾಪದಂತೆ ನಮ್ಮನ್ನು ಕಾಪಾಡಿದಂಥ ವಿಧಾನಕ್ಕಾಗಿ ನಮಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇವೆ ತಂದೆ. ಒಂದು ತಂದೆ ಆದೇವ ನಮ್ಮನ್ನು ಈ ರೀತಿಯಾಗಿ ನಮ್ಮನ್ನು ಸೇರಿಸಿ ನಮ್ಮ ಮಾತುಗಳನ್ನು ಹೆಚ್ಚಿನರಾದಿಯಾಗಿ ನಾವು ತಿಳಿದುಕೊಳ್ಳಬೇಕಂತ ನಮ್ಮನ್ನು ಎಲ್ಲರನ್ನು ಒಟ್ಟಾಗಿ ಸೇರಿಸಿ ತಂದೆ ಆದೇವ ಕರೆತಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ತಂದೆ. ಇಲ್ಲಿಯವರೆಗೂ ತಂದೆ ಆದೇವ ಹಾಡುಗಳ ಮುಖಾಂತರವಾಗಿ ನಿಮ್ಮನ್ನು ತಂದೆ ಇನ್ನು ಹೆಚ್ಚಿನ ರೀತಿಯಾಗಿ ತಂದೆ ಆದೇವ ನಿಮ್ಮ ಮಾತುಗಳನ್ನು ತಿಳಿದುಕೊಳ್ಳುವಂಥ ಆಲೋಚನೆ ನಿಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ತನ್ನ ಸಾರಿ ಹೇಳುವಂಥ ನನ್ನನ್ನು ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನೀವು ಜೊತೆಗಾರನಾಗಿದ್ದು ನಮ್ಮೊಟ್ಟಿಗೆ ಮಾತನಾಡುವುದಾಗಿ ನಿಮಗೆ ಪ್ರಾರ್ಥಿಸ್ತಾ ಇದ್ದೇವೆ. ಇದ್ದುದನ್ನು ಇದ್ದ ಹಾಗೆ ಹೇಳಿ ನಮ್ಮ ಮಕ್ಕಳಿಗೆ ತಂದೆ ಆದೇವ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವಂಥ ಅವರ ಆಲೋಚನೆ ನನಗೆ ದಯಪಾಲಿಸಬೇಕೆಂಬುದಾಗಿ ನಿಮಗೆ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೆ ಕೂಡಿ ಬಂದಿರ್ತಕ್ಕಂಥ ನಿಮ್ಮ ಮಕ್ಕಳನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳ್ರಿ. ಹೇಳಿದ್ದನ್ನು ಮರೆಯದಂತೆ ತಂದೆ ಆದೇವ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಂದು ಮಾತುಗಳನ್ನು ನಮ್ಮ ಜೀವಿತದಲ್ಲಿ ತಂದೆ ಇಂಥದ್ದೊಂದು ನಮ್ಮ ಘಟನೆಗಳು ನಡೀತಾ ಇದ್ದಾವ, ಇಂಥದ್ದೊಂದು ಮಾತುಗಳು ದೇವರು ನಮಗೆ ಮತ್ತೆ ಎಚ್ಚರಿಕೆಯಾಗಿ ನಮಗೆ ತಿಳಿಸ್ತಾ ಬರ್ತಾ ಇದ್ದಾನೆ ಅಂತ ಎಚ್ಚರಿಕೆ ಉಳ್ಳವರಾಗಿ ಎಚ್ಚರಿಕೆಯಿಂದ ಬದುಕುವಂಥವರ ಮನಸ್ಸನ್ನು ಅವರಿಗೆ ದಯಪಾಲಿಸಬೇಕೆಂಬುದಾಗಿ ನೀವು ಪ್ರಾರ್ಥಿಸುತ್ತಾ ಆರಂಭದಿಂದ ಅಂತ್ಯದವರೆಗೂ ನೀವಿದ್ದು ನಡೆಸ್ತಾ ಬರಬೇಕೆಂಬುದಾಗಿ ಮುದ್ದು ಮಗನು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಪರಿಶುದ್ಧಗಳ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸಬೇಡಿ ಎಂಬುದನ್ನು ನಮ್ಮ ತಂದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಿಂದ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಸಾರಿ ದೈವ ಸೇವಕರಾಗಿರುವಂಥ ಇಂಥವರು ಕೂಡ ಅವ್ರಿಗೂ ಕೂಡ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಪ್ರತಿ ವಾರದಂತೆ ಕೂಡ ದೇವರು ನಮಗೆ ಕಾಲಾವಕಾಶಗಳನ್ನು ಕೊಡ್ತಾ ಇದ್ದಾನೆ. ಅದೆಷ್ಟೋ ಜನರು ನಮ್ಮನ್ನು ಅಗಲಿ ಹೋದಾಗಲೂ ಕೂಡ ನಮ್ಮನ್ನು ಮತ್ತೊಂದು ಸಾರಿ ಕರುಣೆ ಉಳ್ಳಾತನು ದೇವರು ನಮ್ಮನ್ನು ಒಟ್ಟಿಗೆ ನಮ್ಮನ್ನು ಸೇರಿಸ್ತಾ ಇದ್ದಾನೆ. ಯಾಕಂತೇಳಿ ನಾವು ಆಲೋಚನೆ ಮಾಡುವಾಗ ದೇವರು ಹೊಸ ಹೊಸ ವಿಷಯಗಳನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಅನೇಕ ಭಕ್ತರ ಮುಖಾಂತರವಾಗಿ ನಮಗೆ ತಿಳಿಸೋಣ ಮತ್ತು ನಮ್ಮ ಮೂಲಕವಾಗಿ ನಿಮಗೆ ತಿಳಿಸಬೇಕಂತ ದೇವರ ಇಷ್ಟವಾಗಿದೆ. ಅದಕ್ಕಾಗಿ ದೇವರ ಮಾತುಗಳನ್ನು ಬಹಳ ಜಾಗೃತವುಳ್ಳವರಾಗಿ ನೀವು ಕೇಳಿಕೊಳ್ಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಇವತ್ತು ಹೇಳುವಂಥ ವಿಷಯ ಅಂತಂದರೆ ಭಯವಿಲ್ಲದ ಭಕ್ತಿ ಅನ್ನುವಂಥ ವಿಷಯದ ಬಗ್ಗೆ ನಾನು ಸ್ವಲ್ಪ ಸಮಯವನ್ನು ದೇವರ ವಾಕ್ಯವನ್ನು ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ನಾನು ತಿಳಿಸುವುದಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಿಯರಾದಂಥ ಆತ್ಮೀಯರೇ, ಭಯವಿಲ್ಲದ ಭಕ್ತಿ ಅಂತ ಆಲೋಚನೆ ಮಾಡುವಾಗ ಏನಿರ್ಬೋದಪ್ಪ ಇದರ ವಿಷಯ ಕುರಿತು ಅಂತ ಹೇಳಿದಾಗ ಅನೇಕ ಜನರನ್ನು ನಾವು ಈ ಭೂಮಿ ಮೇಲೆ ಪ್ರತ್ಯೇಕವಾಗಿ ದೇವರು ನಮ್ಮನ್ನು ಕರೆತಂದ ಪ್ರತಿ ವಾರವೂ ನಾವು ಬರ್ತಾ ಇದ್ದೇವೆ. ಮತ್ತೆ ಭಯದಲ್ಲಿ ಕೂಡ ನಾವು ಭಕ್ತಿಯಲ್ಲಿ ಕೂಡ ಇದ್ದೇವೆ ಅಂತ ಹೇಳಿ ನಮ್ಮನ್ನು ನಾವು ಒಂದು ಸಾರಿ ಆಲೋಚನೆ ಮಾಡಿಕೊಳ್ಳೋಣ. ಸಮಾಜದಲ್ಲಿ ನಾವು ನೋಡುವಾಗ ಎಲ್ಲಿ ನೋಡಿದ್ರು ಕೂಡ ಅನೇಕ ಜನರು ಭಕ್ತರಿದ್ದಾರೆ. ಪ್ರತಿ ವಾರವೂ ಕೂಡ ಪ್ರತಿ ದಿನವೂ ಕೂಡ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ನೋಡಿದ್ರು ಅವರ ಭಕ್ತಿಯಲ್ಲಿ ಇರ್ತಾರ, ಭಯದಲ್ಲಿ ಕೂಡ ಇರ್ತಾರ ಅಂತ ಹೇಳಿ ನಾವು ಅವರನ್ನ ನೋಡಿ ತಿಳಿದುಕೊಳ್ತಾ ಇದ್ದೇವೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಒಂದು ಭಕ್ತಿಯ ಜೀವಿತದಲ್ಲಿ ಭಯದ ಜೀವಿತದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿ ಆಲೋಚನೆ ಮಾಡಿಕೊಳ್ಳೋಣ. ಎಲ್ಲಿ ನೋಡಿದ್ರೆ ಭಾನುವಾರ ಬಂದ ತಕ್ಷಣನೇ ಪ್ರತಿಯೊಂದು ಚರ್ಚಿನಲ್ಲೂ ಕೂಡ ಅದೆಷ್ಟೋ ಜನರು ವಾರ ಬಂದ ತಕ್ಷಣನೇ ಒಂದು ಚರ್ಚು ತುಂಬ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಭಯದಲ್ಲಿ ಭಕ್ತಿಯಲ್ಲಿ ಹೊರಗಡೆ ಕೂಡ ನಾವು ಆ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಪ್ರಿಯರಾದಂಥ ಆತ್ಮೀಯ. ದೇವರು
ಚರ್ಚಿಗೆ ಬಂದ ತಕ್ಷಣ ನಾವು ಒಂದು ಭಕ್ತಿಹೀನರಾಗಿ ಕಾಣಿಸ್ತಾ ಇದ್ದೇವೆ. ನಾವು ಭಕ್ತಿಯಲ್ಲಿ ನಡೆದುಕೊಳ್ಳುವಂತ ಒಂದು ಜೀವಿತದಲ್ಲಿ ನಾವು ಇದ್ದೇವೆ ಅನ್ನೋದ್ರಿಂದ ಅಂದುಕೊಳ್ತಾ ಇದ್ದೇವೆ. ಮತ್ತೆ ನಾವು ಹೊರಗಡೆ ನೋಡಿದಾಗ ಮತ್ತೆ ನಮ್ಮಲ್ಲಿ ಭಯನೂ ಇಲ್ಲ, ಒಂದು ಭಕ್ತಿಯು ಕೂಡ ಕಾಣಿಸಲ್ಲ. ಅದಕ್ಕೆ ದೇವರು ಪ್ರತಿಯೊಂದನ್ನು ಆಲಿಸುವಂತಾತನಾಗಿದ್ದಾನ, ಪ್ರತಿಯೊಂದನ್ನು ನಮ್ಮನ್ನು ನೋಡುವಂತಾತನಾಗಿದ್ದಾನ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎಲ್ಲವನ್ನು ನಮ್ಮನ್ನು ಪರೀಕ್ಷಿಸುವ ಆತನಾಗಿದ್ದಾನಂತ. ಪ್ರತಿಯೊಂದು ಮನುಷ್ಯನ ನಿರ್ಮಾಣ ಪರೀಕ್ಷಿಸುವ ಆತನಾಗಿದ್ದಾನಂತ. ಪರೀಕ್ಷಣೆ ಅಂದ್ರೆ ಜರಡಿಯಲ್ಲಿ ಯಾವ ರೀತಿ ನೀರನ್ನು ಜರಡಿಯಲ್ಲಿ ಯಾವ ರೀತಿಯಾಗಿ ಸೋಸ್ತೀವೋ ಆ ರೀತಿಯಾಗಿ ನಮ್ಮನ್ನು ಏನ್ ಮಾಡ್ತಾನಂತ, ಒಂದು ದಿನ ನಮ್ಮನ್ನು ಜರಡಿಯಲ್ಲಿ ಆಗಿ ಸೋಸ್ತಾನಂತ. ಒಂದು ಏನು ನಮ್ಮ ಮಕ್ಕಳ ಹತ್ರ ಯಾವ ರೀತಿ ಹೆಂಗಿರ್ಬೇಕಂತ ತಿಳಿಸಿದ ದಾವೀದ ಮಹಾರಾಜನು ಭಕ್ತನು ಹೇಳ್ತಾ ಇದ್ದಾನೆ ಪ್ರಿಯರಂತ ಆತ್ಮೀಯರೇ. ಅಂತ ರಾಜನು ಮಹಾರಾಜನು ಭಕ್ತನು ಏನಂತ ಹೇಳ್ತಾ ಇದ್ದಾನೆ ಒಂದ್ಸಾರಿ ಪರಿಶುದ್ಧ ಗ್ರಂಥದಲ್ಲಿ ಇರುವಂತಹ ಒಂದು ಮಾತುಗಳನ್ನ ನೋಡಿಕೊಳ್ಳೋಣ. ಕೀರ್ತನೆಗಳು 139ನೇ ಅಧ್ಯಾಯ. ಒಬ್ಬ ಭಕ್ತನು ಮಾತನಾಡುವಂತ ಮಾತನ್ನು ನೋಡ್ರಿ ಪ್ರಿಯರಂತ ಆತ್ಮೀಯರೇ. ಕೀರ್ತನೆಗಳು 139ನೇ ಅಧ್ಯಾಯ 1ನೇ ವಚನ ಒಂದ್ಸಾರಿ 1ರಿಂದ ಓದಿಕೊಂಡು ಓದುವುದಾದರೆ ಅಲ್ಲಿ ಸ್ಪಷ್ಟವಾಗಿ ದೇವರು ದಾವೀದ ಮಹಾರಾಜರು ಏನಂತ ಮಾತನಾಡ್ತಾರ ಅಂತ ತಿಳಿಸಿ ಒಂದ್ಸಾರಿ ನೋಡ್ಕೊಳ್ಳೋಣ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ ಅಂತ ಹೇಳ್ತಾ ಇದ್ದಾರೆ. ದಾವೀದನು ಹೇಳ್ತಾ ಇದ್ದಾನ ತಂದೆಯಾದ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದ ಏನಂತ, ನನ್ನನ್ನು ನೀನ್ ಏನ್ ಮಾಡಿದ್ದೀನಿ, ನೀನು ಪರೀಕ್ಷಿಸಿ ನೀನ್ ಏನ್ ಮಾಡಿದ್ದೀನಿ, ನನ್ನ ಪರೀಕ್ಷಿಸಿದ್ದೀನಿ, ಪರೀಕ್ಷಿಸಿ ಏನ್ ಮಾಡಿದ್ದೀನಿ, ನನ್ನ ನೀನು ತಿಳಿದುಕೊಂಡಿದ್ದಿ ಅಂತ ಹೇಳ್ತಾ ಇದ್ದಾನೆ. ನಮ್ಮನ್ನು ತಿಳ್ಕೊಂಡಿಲ್ಲ ಅಂತೀರ ದೇವರು? ನಮ್ಮನ್ನು ತಿಳ್ಕೊಂಡಿಲ್ಲ ಅಂತೀರಮ್ಮ? ನಮ್ಮನ್ನು ಕೂಡ ತಿಳಿದುಕೊಂಡ ಪರೀಕ್ಷೆ ಮಾಡಕತ್ತ ನಿಮ್ಮನ್ನ. ಎಷ್ಟರ ಮಟ್ಟಿಗೆ ದೇವರ ಒಂದು ಸನ್ನಿಧಾನದಲ್ಲಿ, ದೇವರ ಒಂದು ಭಯದಲ್ಲಿ, ದೇವರ ಒಂದು ಭಕ್ತಿಯಲ್ಲಿ ನನ್ನ ಮಕ್ಕಳು ಇದ್ದಾರ ಅಂತ ಹೇಳಿದ ನಮ್ಮನ್ನ ಕೂಡ ನೋಡುವಂತಾಗಿದ್ದಾನೆ. ಅದನ್ನು ಅದೇ ದಾವೀದು ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕುಳಿತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ ಅಂತ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ ಅಂತ ಹೇಳೋಣ. ದಾವೀದು ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನ, ನಾನು ಕುಳಿತುಕೊಳ್ಳುವುದಂತ ದೇವರಿಗೆ ಗೊತ್ತಂತ, ಮತ್ತೆ ನಿಂತುಕೊಳ್ಳುವುದು ಆತನಿಗೆ ಗೊತ್ತಂತ. ಆದ್ರೆ ನಾವು ತಪ್ಪಿಸಿಕೊಡ್ಬೇಕಂತ ಹೇಳಿಸಿಂದ ಯಾರು ನೋಡುವುದಿಲ್ಲ, ಸುಳ್ಳು ಹೇಳಿದ್ರೆ ಆಯ್ತು ಗೊತ್ತು ಅಂತ ಹೇಳಿಸಿಂದ, ಯಾರು ಹೇಳಿ ನೋಡೋದಿಲ್ಲ ಬಿಡು, ನಾನು ಮೋಸ ಮಾಡಿದ ಅಂತ ತಿಳಿಸಿದ, ಯಾರು ನನ್ನನ್ನು ನೋಡುವುದಿಲ್ಲ ಬಿಡು ಅಂತ ತಿಳಿಸಿದ, ಕಳ್ಳತನ ಮಾಡುವುದು, ವ್ಯಭಿಚಾರ ಮಾಡುವುದು, ಅನೇಕ ಸಮಾಜದಲ್ಲಿ ಕೆಟ್ಟು ಹೋಗ್ತಕ್ಕಂಥ ಒಂದು ಸಮಾಜವು ಸುಧಾರಿಸಿಕೊಳ್ಬೇಕಂತಂದ್ರೆ, ಒಂದು ಸರಿದಾರಿಯಲ್ಲಿ ನಡಿಬೇಕಂತಂದ್ರೆ ಮೊಟ್ಟ ಮೊದಲನೇದಾಗಿ ದೇವರ ಒಂದು ಸನ್ನಿಧಾನಕ್ಕೆ ಬರಬೇಕು. ದೇವರ ಮಾತುಗಳನ್ನು ಕೇಳಬೇಕು. ಅವರು ದೇವರ ಒಂದು ಸನ್ನಿಧಾನಕ್ಕೆ ಒಂದು ದೇವರ ಒಂದು ಬರೆಸಿರುವಂತಹ ಮಹಾ ಗ್ರಂಥದಲ್ಲಿರುವಂತಹ ಮಾತುಗಳನ್ನು ಅವರು ಕೇಳಿದಾಗ ಅವರ ಮನ ಪರಿವರ್ತನೆ ಆಗಬೇಕು. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ, ನಾವು ಕುಳಿತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ನಾನು ನಡೆಯುವುದನ್ನು ನಾನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಂಡಿದ್ದೆ ಅಂತ ನೋಡೋಣ. ಅಂತ ಮಾತಾಡ್ತಾ ಇದ್ದಾರೆ ನೋಡ್ರಿ. ನಾವು ಮಲಗುವುದು ಕೂಡ ಗೊತ್ತು ದೇವರಿಗೆ, ನಡೆಯುವುದು ಕೂಡ ಗೊತ್ತು, ಮತ್ತೆ ನಡತೆಯನ್ನೆಲ್ಲ ಗೋಚರವಾಗಿದೆ. ಒಂದು ಸಾರಿ ದೇವರಲ್ಲಿ ಬಂದ ತಕ್ಷಣ, ದೇವರ ಮಾತುಗಳನ್ನು ಕೇಳಿದ ತಕ್ಷಣನೇ ನಮ್ಮ ಜೀವಿತ ಬದಲಾಗಬೇಕು. ಪ್ರಿಯವಂತರ ಆತ್ಮೀಯರೇ, ನಮ್ಮ ಜೀವಿತ ಏನಾಗಬೇಕಂತ ಬದಲಾಯಿಸಿಕೊಳ್ಬೇಕು ನಾವು. ದಾವೀದು ಭಕ್ತನು ಮಾತಾಡ್ತಾ ಇದ್ದಾನೆ, ನನ್ನನ್ನೆಲ್ಲ ನೀನು ಪರೀಕ್ಷಿಸಿ ಮಾಡಿದ್ದೀನಿ, ನನ್ನನ್ನ ಪರೀಕ್ಷಿಸಿಕೊಂಡು ತಿಳಿದುಕೊಂಡಿದ್ದೀನಿ ನೀನು ಅಂತ. ಆತನನ್ನೇ ತಿಳಿದುಕೊಂಡ ದೇವರು ನಮ್ಮನ್ನು ತಿಳಿದುಕೊಂಡಿಲ್ಲ. ನೀವೇನ್ ಮಾಡ್ತಿದ್ದಂತ ಗೊತ್ತಿಲ್ಲ ಆತ ದೇವರಿಗೆ. ಪ್ರತಿಯೊಂದು ದೇವರಿಗೆ ಉತ್ತಮ ಪ್ರಿಯರಾಗಿ ಪ್ರತಿಯೊಂದು ಗೊತ್ತು. ನೀನು ಮಾಡುವುದು ಕೆಲಸ ಕಾರ್ಯಗಳಿಗೆ ಗೊತ್ತು, ನೀನು ನಡೆಯುವುದು ಗೊತ್ತು, ನೀನು ಮಲಗುವುದು ಗೊತ್ತು, ಎಲ್ಲವನ್ನು ನೋಡುವ ಆತನಾಗಿದ್ದಾನೆ ಆತನು. ಆತನ ತಪ್ಪಿಸಿಕೊಳ್ಳುವುದಕ್ಕೆ ನೀವು ಯಾರು ಕೂಡ ಸಾಧ್ಯನೇ ಇಲ್ಲ. ಒಂದು ವೇಳೆ ತಪ್ಪಿಸಿಕೊಂಡು ನಡೆಯುವುದಕ್ಕೆ ಬೇರೆ ಮಾರ್ಗ ಇದೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಎಲ್ಲವನ್ನೂ ಅದನ್ನು ನೋಡುವ ಆತನಾಗಿನತನು. ಆತನ ಏನ್ ಮಾಡ್ತಾನಂತ, ಆಕಾಶದಿಂದ ನಮ್ಮನ್ನ ಏನ್ ಮಾಡ್ತಾನಂತ ನೋಡ್ತಾ ಇದ್ದಾನಂತ.
ನೀನು ಏನ್ ಮಾಡ್ತಾ ಇದೆ ಇವತ್ತು, ನನ್ನ ಮಗಳು ನನ್ನ ಕಾರ್ಯವನ್ನು ಏನ್ ಮಾಡ್ತಾ, ನನ್ನ ಮಗನು ಏನ್ ಮಾಡ್ತಾ ಇದ್ದಾನೆ ಇವತ್ತು ಅಂತ ಹೇಳಿಸಿಂದ ಅಲ್ಲಿಂದ ಆಕಾಶದಿಂದ ನನ್ನ ಏನ್ ಮಾಡ್ತಾನಂತ ನೋಡ್ತಾ ಇದ್ದಾನಂತ. ನೀನ್ ನಡೆಯುವುದು ಗೊತ್ತು, ನಾನು ಮಲಗುವುದು ಗೊತ್ತು, ನಿನ್ನ ಮತ್ತೆ ನನ್ನ ಆಲೋಚನೆಗಳನ್ನೆಲ್ಲ ನಮ್ಮ ಆಲೋಚನೆಗೆ ಬಂದಿರಲ್ಲ ಅಂತ ಅಕಸ್ಮಾತ್ ಆಗಿ ಅದನ್ನ ಆಲೋಚನೆಗಳಿಗೆ ಬಂದಿರ್ತಾವಂತ ಆಲೋಚನೆ. ಅಂತದ್ರಿಂದ ನಾವು ತಪ್ಪಿಸ್ಕೊಳ್ಳೋದು ಸಾಧ್ಯನಾ? ಅದೇ ನೋಡ್ರಿ, ಒಂದ್ಸಾರಿ ಏನೋ ಹೇಳಿರೋದನ್ನ ಅನೇಕ ಮಂದಿ ಎಷ್ಟು ಸುಸು ಅಂತ ಮಾತಾಡ್ತಾ ಇದ್ವಿ. ಯಾವ ವಿಷಯದನ್ನಾಗ್ಲಿ, ಒಂದು ಜಗಳ ವಿಷಯದಾಗ್ಲಿ, ಇನ್ನು ಒಂದು ಮನೆಯಲ್ಲಿ ಏನಾದ್ರೂ ನಡೀತದ ಅನ್ಕೊಳ್ಳಿ, ಒಂದು ಏನಾದ್ರೂ ಆಗಿ ತಿಳಿಸ್ಬೇಕಲ್ಲ, ನಾನು ಇನ್ನೊಬ್ಬರ ಮಧ್ಯೆ ಜಗಳವನ್ನು ಉಂಟು ಮಾಡುವಂತವರಾಗಿದ್ವಿ ನಾವು, ಸಮಸ್ಯೆಗಳನ್ನು ಗೊಂದಲಗಳನ್ನು ಸೃಷ್ಟಿ ಮಾಡುವಂತವರಾಗಿ ನಾವು. ಅದು ಯಾರಿಗೆ ಗೊತ್ತಾಗಲ್ಲ ಅಂತ ಅನ್ಕೋಬಿಡ್ರಿ. ಪ್ರತಿಯೊಂದು ವಿಷಯಗಳು ಕೂಡ ದೇವರಿಗೆ ಗೊತ್ತಂತ. ಅದಕ್ಕಾಗಿ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಪ್ರತಿಯೊಂದು ಆತನನ್ನು ನೋಡುವಾತನಾಗಿ ಆತನು ತಿಳಿದುಕೊಂಡ, ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡನಂತ ಆತನು ಪರೀಕ್ಷೆ ಮಾಡಕತ್ತಾನಂತ ಆಲ್ರೆಡಿ. ಇನ್ನು ಏನಂತ ಹೇಳ್ತಾನೆ ನಮ್ಮ ಸಾರಿ ನೋಡ್ಕೊಳ್ಳೋಣ. ಯೆಹೋವನೇ ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂತದ್ದು ಒಂದು ಇಲ್ಲ ಅಂತಾರೆ. ಸುಳ್ಳು ಹೇಳ್ಬೇಕು. ಇವತ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಾವು ನೀವು ಯಾರಾದ್ರೂ ಸುಳ್ಳು ಹೇಳ್ತಾ ಇದೀವಾ? ನಮ್ಮ ನಾಲಿಗೆಯಲ್ಲಿ ಏನ್ ಮಾಡ್ತಾನಂತ ದೇವರು, ಸುಳ್ಳಾಡ್ತಾ ಇದ್ದೀವಿ ಅಂತ ಎಚ್ಚರಪಡಿಸ್ತಾನೆ. ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವರು ಎಚ್ಚರಿಕೆ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ. ನೀನು ಒಂದು ಸಾರಿ ಇವತ್ತು ದೇವರ ಮಾತುಗಳನ್ನು ಕೇಳಿ ದೇವರಿಗಾಗಿ ದೇವರ ಮಾತುಗಳನ್ನು ಕೇಳಿಕೆಯಿಂದ ತಿರಸ್ಕರಿಸ್ತಾ ಇದ್ದೆ. ಇವತ್ತು ನಾಲಿಗೆ ಮುಖಾಂತರ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಬಹಳ ಜಾಗ್ರತೆ ಉಳ್ಳವರಾಗಿ ನಾವು ಮಾತನಾಡ್ಬೇಕಂತ, ಬಹಳ ಜಾಗ್ರತೆ ಉಳ್ಳವರಾಗಿ ನಾವು ಏನ್ ಮಾಡ್ಬೇಕಂತ ಮಾತನಾಡ್ಬೇಕಂತ. ನನ್ನ ನಾಲಿಗೆಯಲ್ಲಿ ಏನ್ ಮಾಡ್ತಾರಂತ, ನಮ್ಮ ನಾಲಿಗೆಯಲ್ಲಿ ಮಾತುಗಳಲ್ಲಿ ನೀನು ಅರಿಯದಿರುವಂತದ್ದು ಒಂದು ಇಲ್ಲ ಅಂತಾರೆ. ನಮ್ಮ ನಾಲಿಗೆಯಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಮಾತುಗಳ ಯೆಹೋವನ ಜೊತೆಯಾದ ದೇವರು ಏನ್ ಮಾಡ್ತಾನಂತ ಅರಿಯದೇ ಇರುವಂತದ್ದು ಒಂದು ಕೂಡ ಇಲ್ಲ ಅಂತ ನೋಡ್ರಿ. ಹೇಗೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಸುಳ್ಳು ಹೇಳಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಮೋಸ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಹೇಳಿ. ಪ್ರಪಂಚದಲ್ಲಿ ನೀವು ಯಾವ ಮೂಲೆಗೆ ಹೋದ್ರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಕೆಳಗೆ ಹೋದರು, ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ನನ್ನನ್ನು ಸುತ್ತಲೂ ನನ್ನನ್ನು ಏನ್ ಮಾಡಬೇಕಾಗಿದ್ದೀನೋ ಆವರಿಸಿಕೊಂಡಿದ್ದೀನಿ. ನೀನು ಸುತ್ತಲೂ ನನ್ನನ್ನು ಏನ್ ಮಾಡಬೇಕಾಗಿದ್ದೀನೋ, ಎಲ್ಲಿಗೆ ಹೋದ್ರೂ ನನ್ನನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದಾವೀದ ಮಹಾರಾಜ ಹೇಳ್ತಾ ಇದ್ದಾನೆ. ಅಂತ ಭಕ್ತನು ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸುತ್ತಲೂ ನಾನು ಏನ್ ಮಾಡಿದ್ದೀನಿ, ಆವರಿಸಿಕೊಂಡಿದ್ದೀನಿ, ನಿನ್ನ ಕೈಯನ್ನು ನಾನು ನನ್ನ ಮೇಲೆ ಇಟ್ಟಿದ್ದೆ ಅಂತ ಹೇಳ್ತಾ ಇದ್ದಾನೆ. ಇವತ್ತಿನ ಸಮಯದಲ್ಲಿ ನಮ್ಮ ನಿಮ್ಮೆಲ್ಲರ ಮೇಲೆ ದೇವರ ಹಸ್ತವು ಕೂಡ ಇದೆ ಅಂತ ನಾನು ಇಂಥ ಜ್ಞಾನವು ನನಗೆ ಆಶ್ಚರ್ಯವಾಗಿದೆ ಅಂತ ನೋಡ್ರಿ. ದೇವರು ಕೊಡುವಂತ ಜ್ಞಾನ ಏನಂತ ಗೊತ್ತಾ? ನಾವು ಬಹು ಆಶ್ಚರ್ಯಕರವಾದಂತ ಒಂದು ಸಂಗತಿಗಳು ನಮ್ಮ ಮುಂದೆ ತರ್ತಾ ಇದ್ದಾನೆ ದೇವರು ಇವತ್ತು. ಅದು ಉನ್ನತವಾದದ್ದು ನನಗೆ ನಿಲುಕುವುದಿಲ್ಲ ಅಂತೆ. ದೇವರ ಮಾತುಗಳು ಎಂದವಂತ ಬಹು ಉನ್ನತವಾದವಂತದ್ದು, ಅದು ನಮಗೆ ನಿಲುಕುವುದಿಲ್ಲ ಅಂತ ದಾವೀದನಿಗೆ ಹೇಳ್ತಾ ಇದ್ದಾನೆ. ನನಗೆ ನಿಲುಕಲಾರದೆ ಇರುವಂತದ್ದು ಮಾತುಗಳು. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಿ ಹೋಗಲಿ, ನಾನು ದೇವರ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ದಾವೀದನು ನಾನು ಎಲ್ಲಿಗೆ ಹೋಗ್ಬೇಕು, ತಪ್ಪಿಸಿಕೊಳ್ಳುವುದಕ್ಕೆ ನಾನು ಸಾಧ್ಯವೇ ಇಲ್ಲ. ಅದಕ್ಕಾಗಿ ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ನಾವು ಭಯ, ಯಾವ ರೀತಿಯಾಗಿ ಭಯದಲ್ಲಿದ್ದೇವೆ? ಕೇವಲ ನಾಮಕಾರ್ಥ ಭಕ್ತರ ತರ ನಾವು ಜೀವಿಸ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಕೇವಲ ಚರ್ಚಿಗೆ ಬಂದಾಗಲೇ ನಾವು ಭಕ್ತಿ ಭಯ ಕಾಣಿಸ್ತಾ ಇದೆ, ಹೊರಗಡೆ ಹೋದಾಗ ನಾವು ಭಕ್ತಿ ಭಯ ಯಾವುದು ಕಾಣಿಸ್ತಾ ಇಲ್ಲ ಪ್ರಿಯರಂತ ಅಂತೇವೆ. ಅನೇಕ ಈ ಸಮಾಜದಲ್ಲಿರ್ತಕ್ಕಂಥ ಜನರನ್ನು ಏನ್ ಮಾಡ್ಬೇಕಂತಂದ್ರೆ ಸರಿದಾರಿಯಲ್ಲಿ ನಾವು ತರುವಂತವ್ರು, ನಾವು ಸರಿಯಾದ ತರ್ತಕ್ಕಂಥ ನಾವುಗಳೇ ಹೊರಗಡೆ ಹೋದಾಗ ನಮ್ಗೆ ಭಯ ಇಲ್ಲ ಭಕ್ತಿ ಇಲ್ಲ ಅಂತಂದಾಗ ಸಮಾಜವನ್ನು ಸರಿದಾರಿಗೆ ತರುವಂತದ್ದು ಅಸಾಧ್ಯವಾದಂತ ಮಾತುಗಳು.
ಅದಕ್ಕೆ ಒಬ್ಬ ಭಕ್ತನು ಹೇಳ್ತಾ ಇದ್ದಾನೆ ಯಾವ ರೀತಿಯಾಗಿ ನಾವು ಜೀವಿಸ್ಬೇಕಂತ ಹೇಳ್ತಾನೆ. ಎಲ್ಲಿ ಹೋದ್ರು ಕೂಡ ದೇವರು ಹಸ್ತವು ನಮ್ಮ ಮೇಲೆ ಇರ್ತದಂತ. ಅದಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಸಾಧ್ಯನೇ ಇಲ್ಲ. ಈ ಭೂಮಿ ಮೇಲೆ ನೀನು ಎಲ್ಲಿಗೋ ಪಾತಾಳಕ್ಕೆ ಹೋದ ನಂತರ ಅಲ್ಲಿ ಕೂಡ ನೀನು ಇರ್ತಿದ್ದಿ, ಆಕಾಶ ಮಂಡಲದಲ್ಲಿ ಕೂಡ ನೀನು ಇರ್ತೀನಿ. ಎಲ್ಲಿಗೆ ಹೋಗಿ ನಾವು ತಪ್ಪಿಸಿಕೊಳ್ಳಬೇಕು? ತಪ್ಪಿಸಿಕೊಳ್ಳುವುದಕ್ಕೆ ನಾನು ಸಾಧ್ಯನೇ ಇಲ್ಲ. ಮೋಸ ಮಾಡಿ ನಾನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಳ್ಳತನ ಮಾಡಿ ನಾನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿಚಾರ ಮಾಡಿ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲಿಯೂ ಕೂಡ ನೀನು ಇರ್ತಿದ್ದಲ್ಲ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ಆತನ ಮುಖಾಂತರವಾಗಿ ನಮಗೆ ಇವತ್ತು ಮಾತುಗಳನ್ನು ತಿಳಿಸ್ತಾ ಇದ್ದಾನೆ. ಎಲ್ಲಿ ಹೋದ್ರೂ ಕೂಡ ನಾವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಭಯದಲ್ಲಿ ಭಕ್ತಿಯಲ್ಲಿ ನಾವು ಜೀವಿಸಬೇಕಂತ ಹೇಳ್ತಾ ಇದ್ದಾನೆ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡನೆಂದರೆ ಅಲ್ಲಿಯೂ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು, ಕಾರ್ಗತ್ತಲೆಯಲ್ಲಿಯೂ ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ഇരുಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ಇರುಳು ಹಗಲಾಗಿಯೇ ಇರುತ್ತದೆ. ಕತ್ತಲು ಬೆಳಕು ಎರಡು ನಿನಗೆ ಒಂದೇ ಅಂತ ಮರೆಮಾಚಿ ದೇವರನ್ನ ಮರೆಮಾಚಿ ನಾವೇನಾದ್ರೂ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡ್ರೆ ಏನ್ ಮಾಡ್ತಾನೆ ದೇವರು? ಆತನ ಕಣ್ಣುಗಳು ನಮ್ಮ ಮೇಲೆ ನಿಗಾ ಇಟ್ಟಿರ್ತಾನಂತ. ಅದಕ್ಕಾಗಿ ಕತ್ತಲು ಮತ್ತು ಯಾವುದು ಬೆಳಕು ಎರಡೂ ಕೂಡ ಒಂದೇ ಅಂತ ಕತ್ತಲು ಮತ್ತು ಬೆಳಕು ಎರಡೂ ಕೂಡ ಒಂದೇ ಆಗಿ ಕಾಣ್ತಾ ಇದ್ದಾವಂತ ದೇವರ ದೃಷ್ಟಿಗೆ. ಆದರೆ ಕತ್ತಲಾಗಿದೆಯಲ್ಲ ಬಿಡು ಅಂತ ಹೇಳಿ ನಾವು ಒಂದು ಸಾರಿ ಏನಾದ್ರೂ ಮಾಡಿ ತಪ್ಪಿಸಿಕೊಳ್ಳಬೇಕಂತ ಹೇಳಿ ಒಂದು ಸಾರಿ ನಿರ್ಧಾರ ಮಾಡಿ ಅಂದ್ಕೊಳ್ರಿ, ಅಲ್ಲಿ ಏನ್ ಮಾಡ್ತಾನಂತ, ಕತ್ತಲು ಮತ್ತು ಬೆಳಕು ಎರಡು ಸಮನಾಗಿ ಕಂಡಾಗ ದೇವರಿಗೆ ಕತ್ತಲಾಗಿರ್ತದಲ್ಲಿ ಒಂದ್ಸಾರಿ ಆಲೋಚನೆ ಮಾಡಿ. ಕತ್ತಲು ಮತ್ತು ಬೆಳಕು ಕತ್ತಲು ಎರಡು ಕೂಡ ಒಂದೇ ಆಗಿ ಕಾಣ್ತಾ ಇದ್ದಂತ ದೇವರಿಗೆ, ಬೆಳಕಾಗಿ ಕಾಣ್ತಾ ಇದ್ದಂತ ಎಲ್ಲವೂ. ಅದಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಕತ್ತಲು ರೂಪಿನಲ್ಲಿ ಆಗಲಿ ಇನ್ನೊಂದು ಕಡೆಗೆ ಹೋಗಿ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಏನ್ ಮಾಡಬೇಕು? ಸಾಧ್ಯವೇ ಇಲ್ಲ ಅಂತಾರೆ. ಸಾಧ್ಯವೇ ಇಲ್ಲ, ನನ್ನಿಂದ ನೀನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆತನಿಂದ ತಪ್ಪಿಸಿಕೊಳ್ಳೋದಕ್ಕೆ ದಾವೀದ ಮಹಾರಾಜ ಹೇಳ್ತಾ ಇದ್ದಾನೆ, ನಿನ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಎಲ್ಲಿಗೆ ಹೋಗ್ಲಿ ನಾನು ಎಲ್ಲಿ ಹೋದರೂ ಕೂಡ ನೀನು ನನ್ನ ಜೊತೆಗಾರನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಇನ್ನೊಂದು ಮಾತನ್ನು ನೋಡಿಕೊಳ್ಳೋಣ. ದಾವೀದನು ಹೇಳುವಂತ ಮಾತು ಈ ರೀತಿಯಾಗಿದೆ. ಮತ್ತೆ ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ ಅದೇ ರೀತಿಯಾಗಿ. ಯೆರೆಮೀಯ ಒಂದ್ಸರಿ ನೋಡ್ರಿ. ಯೆರೆಮೀಯ 1ನೇ ಅಧ್ಯಾಯ 1ನೇ ಅಧ್ಯಾಯ 4ನೇ ವಚನ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನಾನು ನಿನ್ನನ್ನು ದೇವರು ಯೆರೆಮೀಯ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾನೆ. ಭಕ್ತರ ಮುಖಾಂತರವಾಗಿ ಏನಂತ ಹೇಳ್ತಾ ಇದ್ದಾನೆ ಅಂತ ನೋಡ್ರಿ ನೋಡ್ತಾರೆ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ಯೆರೆಮೀಯನನ್ನು ದೇವರು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ಏನ್ ಮಾಡನಂತ? ನಿನ್ನನ್ನು ನಾನು ಏನ್ ಮಾಡನಂತ? ತಿಳಿದಿದ್ದಾನಂತ. ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ನಾನು ಏನ್ ಮಾಡನಂತ? ಪ್ರತಿಷ್ಠಿಸಿದನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರೂ ಬಳಿಗೆ ನೀನು ಹೋಗಿ ಅಂತ ಹೇಳ್ತಾನ. ಇಲ್ಲಿ ಯೆರೆಮೀಯನು ಬಾಲಕನಾಗಿರ್ತಾನ. ಪ್ರಿಯರಂತ ಬಾಲಕನಾಗಿದ್ದ ಆತನನ್ನೇ ದೇವರು ಪ್ರತ್ಯೇಕವಾಗಿ ನೇಮಿಸಿಕೊಳ್ತಾನೆ. ಏನಂತ? ತಾಯಿಯ ಗರ್ಭದಲ್ಲಿ ನಿನ್ನನ್ನು ನಾನು ಏನ್ ಮಾಡಿದೆ ಅಂತ ಹೇಳ್ತಾನ? ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ಆತನ ಬಗ್ಗೆ ದೇವರಿಗೆ ಗೊತ್ತಂತ.
ಗೊತ್ತಂತ. ಆಮೇಲೆ ನೀನು ಉದಾರದಿಂದ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದನು. ದೇವರಿಗೆ ಎಲ್ಲ ಗೊತ್ತು ಪ್ರಿಯರ. ಯೆರೆಮೀಯನು ಚಿಕ್ಕ ಬಾಲಕನಾಗಿರಂತ ಗೊತ್ತು, ಆದರೆ ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತಲೂ ಕೂಡ ಗೊತ್ತು. ಆತನು ಎಲ್ಲಿಗೆ ಹೋದ್ರೂ ಕೂಡ ಜಯಿಸ್ತಾನೆ ಇದ್ದನು. ಅಲ್ಲಿ ಯೆರೆಮೀಯ ಜನಾಂಗ ಅಲ್ಲಿರ್ತಕ್ಕಂಥ ಜನಾಂಗಗಳಿಗೆ ನೀ ಪ್ರವಾದಿಯನ್ನಾಗಿ ನಿನ್ನನ್ನು ಏನ್ ಮಾಡ್ತಾನಂತಾನ, ನೇಮಿಸ್ತೀನಿ ಅಂತ ಹೇಳ್ತಾನ. ಅಲ್ಲಿರ್ತಕ್ಕಂಥ ಜನರು ಎಷ್ಟು 12 ವರ್ಷದ ಬಾಲಕನಾಗಿರ್ಬೋದು ಪ್ರಿಯರ. 11 ವರ್ಷ 6 ತಿಂಗಳು ಅಂತ ಅನ್ಕೊಂತೀನಿ. 11 ವರ್ಷ 6 ತಿಂಗಳು ಬಾಲಕನಾಗಿರ್ತಾನ. ಬಾಲಕನಾಗಿದ್ದ ಆತನಿಗೆ ಏನು ಆತನನ್ನು ನೇಮಿಸಿಕೊಳ್ತಾನ. ಅಲ್ಲಿ ನೀನು ಹೇಗಾದ್ರೂ ಮಾಡಿ ನೀನು ಏನ್ ಮಾಡ್ತಿದ್ದ, ಅಲ್ಲಿ ಇರ್ತಕ್ಕಂಥ ಜನರಿಗೆ ಏನ್ ಮಾಡ್ತಿದ್ದೀನೋ ನನ್ನ ಮಾತುಗಳನ್ನು ನೀನು ತಿಳಿಸ್ತಿದ್ದೀನಿ ಹೋಗಿಸಿಂದ. ನೀನು ಹೆದರುವುದಿಲ್ಲ ಅಂತ ಹೇಳಿದ ದೇವರಿಗೆ ಮೊದಲೇ ಗೊತ್ತಂತ ಪ್ರಿಯರ ಅಂತ ಅಂತಾರೆ. ಕೆಳಗಡೆ ಹೋದ ಬಗ್ಗೆ ಆಗ ಯೆಹೋವನು ನನಗೆ ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ಹೋಗಿ ಹೋಗುವಿ. ನಾನು ಆಜ್ಞಾಪಿಸಿದಲ್ಲೆಲ್ಲ ನುಡಿಯಲೇ ನುಡಿಯುವಿ ಅಂತ ಹೇಳ್ತಾನೆ. ದೇವರು ಏನು ಹೇಳ್ತಾನ ಯೆರೆಮೀಯನ ಮುಖಾಂತರವಾಗಿ? ಆತನು ಹೇಳಿದ್ದನ್ನೇ ಆತನು ಹೇಳ್ತಾನ ಹೋಗಿಸಿದಂತ ದೇವರಿಗೆ ಗೊತ್ತು ಅಂತ ಪ್ರಿಯರಾಗ್ತದೆ. ಅದಕ್ಕೆ ಯೆರೆಮೀಯನು ಕೆಳಗಡೆ ಹೆದರೋದಿಲ್ಲ ನೋಡಿ. ಮತ್ತೆ ಅವರಿಗೆ ಅಂಜಬೇಡ, ಅವರಿಗೆ ನೀನು ಏನ್ ಮಾಡಬೇಡ, ಅಂಜಬೇಡ. ನಿನ್ನನ್ನು ಎದುರಿಸಲು ನಾನೇ ನಿನ್ನೊಂದಿಗಿರುವೆನು ಅಂತ ಹೇಳ್ತಾನೆ. ಏನ್ರಿ, ಅನೇಕ ಜನರು ಇವತ್ತು ನಾನು ಭೂಮಿ ಮೇಲೆ ನೋಡುವಾಗ ಅನೇಕ ಜನರು ಭಕ್ತರ ಈ ದೇವರ ವಾಕ್ಯವನ್ನು ಹೇಳುವವರು ಅನೇಕ ಜನರಿದ್ದಾಗ ಅನೇಕ ದುಷ್ಟರು ಏನ್ ಮಾಡ್ತಾರೆ ಅಂತ ತಿಳಿಸಿ ಈ ಮಾತುಗಳು ತಿಳಿಸಬಾರ್ದು ಅಂತ ತಿಳಿಸಿದ ಅನೇಕ ಜನರು ಇವತ್ತು ಕ್ರೈಸ್ತರನ್ನ ನಿಂದಿಸುವಂತದ್ದಾಗಲಿ ಮಾತುಗಳು ತಿಳಿಸಬಾರ್ದು ಅಂತೇಳಿ ಸಮಾಜಕ್ಕೆ ಗೊತ್ತು ಮಾಡಬಾರ್ದು ಅಂತ ತಿಳಿಸಿದ ಅನೇಕ ಜನರು ಪಾಸ್ಟರ್ಗಳನ್ನ ಹೊಡಿತಿರುವುದಂತ ನೋಡ್ತಾ ಇದ್ದೀವಿ ನಾವು. ಅದಕ್ಕೆ ಅವತ್ತು ಯೆರೆಮೀಯನ ಮುಖಾಂತರವಾಗಿ ದೇವರು ಏನಂತ ಹೇಳ್ತಾನೆ ಅಂತ ಹೇಳಿ, ನೀನು ಹೋಗಿವಿ, ನಿನ್ನ ಸಂಗಡ ಏನ್ ಮಾಡ್ತಾನಂತ, ನಾನು ಇರುತ್ತೆ ಅಂತ ಹೇಳ್ತಾ ಇದ್ದಾನಂತೆ. ವಾಗ್ದಾನ ಮಾಡ್ತಾ ಇದ್ದಾನೆ ದೇವರು. ನಮ್ಮ ಸಂಗಡ ಇವತ್ತು ಏನ್ ಮಾಡ್ತಾ ಇದ್ದಾನೆ ದೇವರು, ವಾಗ್ದಾನ ಮಾಡ್ತಾ ಇದ್ದಾನೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ನೀನು ನಿಮ್ಮ ಸಂಗಡ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಹೆದರ್ಬೇಕಲ್ರಿ ನಾವು? ದೇವರ ಮಾತುಗಳನ್ನು ಸಮಾಜವನ್ನು ಕೆಟ್ಟು ಹೋಗ್ತಕ್ಕಂಥ ಸಮಾಜವನ್ನು ಒಂದು ಸರಿದಾರಿಗೆ ತರಬೇಕಂತ ಹೇಳಿದ ದೇವರ ಒಂದು ಆಲೋಚನೆ ಆಗಿದೆ ಅಂತ. ಅದಕ್ಕಾಗಿ ನಮ್ಮ ನಿಮ್ಮೆಲ್ಲ ಮುಖಾಂತರವಾಗಿ ತಿಳಿಸಬೇಕು. ಸರಿ, ಕೆಟ್ಟು ಹೋಗ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ಜನರನ್ನ ಸರಿದಾರಿಗೆ ತರಬೇಕಂತ ಹೇಳಿದ ಸಮಾಜದ ಅನೇಕರು ದುರ್ಮಾರ್ಗವನ್ನು ಕಿತ್ತಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ಕೆಡುವುದು, ನೆಡುವುದು, ಈ ಕಾರ್ಯಗಳನ್ನ ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೆ, ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂತ ಈ ರಾಜ್ಯಗಳ ಮೇಲೆ ಈ ಏನ್ ಮಾಡ್ತಾನಂತ ಯೆರೆಮೀಯನಲ್ಲಿ, ಆ ರಾಜ್ಯಗಳ ಮೇಲೆ ನೀವು ಏನ್ ಮಾಡಬೇಕು ತೋಗಿಸಿಂದ ಅನೇಕ ನಿಮಗೆ ಯುದ್ಧಗಳು ಬರ್ಬೋದು. ನಿನಗೆ ಆಲ್ರೆಡಿ ಹೇಳ್ತಾನಲ್ಲಿ, ನಿನಗೆ ಕಷ್ಟ ಬರ್ಬೋದು ನಿನಗೆ ಮುಂದೆ. ನಾನು ನಿನ್ನ ಸಂಗಡ ನಾನು ಇರ್ತೀನಿ ಅಂತ ಹೇಳ್ತಾನೆ. ಹೆದರೋಕೋಬೇಡ, ನೀನು ಹೆದರುವಂತ ಅವಶ್ಯಕತೆ ಇಲ್ಲ. ನಾನು ಚಿಕ್ಕ ಬಾಲಕ ಅಂತ ಹೇಳ್ತಾನ ದೇವರು ಮುಂದೆ ಹೇಳ್ತಾನ. ನಾನು ಚಿಕ್ಕ ಬಾಲಕನಾಗಿದ್ದೇನೆ ಸ್ವಾಮಿ ಅಂತ ಹೇಳಿದಾಗ ನೀನು ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನ. ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಇಂಥ ಮಾತುಗಳು ನಮಗೆ ತಿಳಿಸಬೇಕಂತ ತಿಳಿಸಿದ ಇನ್ನು ಆರೋಗ್ಯ ಕೊಡ್ತಾ ಇದ್ದಾನೆ, ಆಯುಷ್ ಕಾಲವನ್ನು ಕೊಡ್ತಾ ಇದ್ದಾನೆ. ಪ್ರತಿ ವಾರ ನಾವು ಬರ್ತಾ ಇದ್ದೇವೆ. ನಾವು ಭಯದಲ್ಲಿದ್ದೇವೆ, ಎಷ್ಟೋ ಮಟ್ಟಿಗೆ ಭಕ್ತಿಯಲ್ಲಿ ನಾವು ಭಕ್ತಿಯ ಜೀವಿತದಲ್ಲಿ ನಾವು ನಡೀತಾ ಇದ್ದೇವೆ ಅಂತ ತಿಳಿಸಿದ ನಮ್ಮನ್ನು ನಾವು ಒಂದ್ಸಾರಿ ಆಲೋಚನೆ ಮಾಡಿಕೊಳ್ಳಿದ್ದೇವೆ. ಅನೇಕ ಜನ ಭಕ್ತರು ದಾವೀದ ಮಹಾರಾಜನು ಎಲ್ಲಿ ಹೋದ್ರು ಕೂಡ ನೀನು ನನ್ನ ಸಂಗಡ ಇರ್ತಿದ್ದೀನಿ, ನಾನು ಇಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸಿದ ದಾವೀದನ ಮುಖಾಂತರವಾಗಿ ನಮಗೆ ಇಲ್ಲಿ ಹೋಗಿ ತಿಳಿಸಿದ ತಪ್ಪಿಸಿಕೊಳ್ಳೋದಕ್ಕೆ ನಾವು ಎಲ್ಲಿ ಹೋದ್ರು ಕೂಡ ಸಾಧ್ಯನೇ ಇಲ್ಲ ಅಂತ. ಅದಕ್ಕಾಗಿ ನೀವೇನಾದ್ರೂ ತಪ್ಪು ಮಾಡಿದ್ದೆ ಆದರೆ ಅಲ್ಲಿ ದೇವರು ನಿಮ್ಮನ್ನು ನೋಡುವಾತನಾಗಿದ್ದಾನೆ. ದೇವರು ಯಾವಾಗಲೂ ನಮ್ಮ ಜೊತೆಗಾರನಾಗಿರ್ತಾನಂತ. ಅದಕ್ಕಾಗಿ ದೇವರ ಒಂದು ಭಯ ಭಕ್ತಿಯಲ್ಲಿ ನೀವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ಈ ವಾಕ್ಯವು ನಮ್ಮ ನಿಮ್ಮೆಲ್ಲರ ಆತ್ಮೀಯ ನಾಲ್ಕಾಗಿ ಆಶೀರ್ವದಿಸಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂತ ಶ್ರೇಷ್ಠಗಳ ನಾಮಗಳನ್ನು ಈ ಒಂದು ತಂದೆಯಾಗುತ್ತೇವೆ. ಭಕ್ತ ಮುಖಾಂತರವಾಗಿ ತಂದೆಯಾಗುತ್ತೇವೆ. ವಿಧಾನಕ್ಕಾಗಿ ಇಲ್ಲಿ ಹೋಗಲು ತಂದೆಯಾಗುತ್ತೇವೆ. ಇದು ನಮ್ಮ ಅನುಭವವಾಗಿರ್ತದೆ. ಪ್ರತಿಯೊಂದು ಮಾತುಗಳು ನಡೆಯುವಂಥ ರೀತಿಯಲ್ಲೂ ಕೂಡ ಮಲಗುವಂಥ ವೇಳೆಯಲ್ಲೂ ಕೂಡ ನೀವು ಇರುತ್ತೀರಂತ ಹೇಳಿ ನೀವು ಇದ್ದಿದ್ದಲ್ಲಿ ಈ ಸಮಾಜದಲ್ಲಿ ನಾವು ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಲೋಕದ ಭೋಗಾಶೆಗಳಿಗೆ ಒಳಗಾಗಿ ತಂದೆ ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ಕ್ಷಮಿಸುತ್ತಾ ಬಂದಿದ್ದೀರಿ ತಂದೆ.
ಮುಂದೆ ಇಂಥ ಒಂದು ಮಾತುಗಳನ್ನು ಕೇಳಿದಾಗಲೂ ಕೂಡ ತಂದೆ ದೇವರೇ, ಎಲ್ಲಿಯೂ ನೀವು ನಮ್ಮ ಸಂಗಡ ಇರುತ್ತೀರಿ ಅಂತ ಹೇಳಿದಾಗ, ಈ ಮಾತುಗಳನ್ನು ಕೇಳಿದಾಗ ನಾವು ಸರಿದಾರಿಯಲ್ಲಿ ನಡೆದು ಭಯದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತ ಒಳ್ಳೆ ಮನಸ್ಸು ನಮ್ಮೆಲ್ಲರಿಗೂ ದಯಪಾಲಿಸಬಹುದಾಗಿ ನಿಮಗೆ ಪ್ರಾರ್ಥಿಸುತ್ತಾ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಜ್ಞಾನ ವಿವೇಕ ಆಲೋಚನೆ ಕೊಡಬಹುದಾಗಿ ನಿಮಗೆ ಪ್ರಾರ್ಥಿಸುತ್ತಾ, ನಿಮ್ಮ ಮಗನ ನಮ್ಮ ರಕ್ಷಣೆ ಮಾಡಿರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧಗಳ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿಕೊಳ್ಳುತ್ತೇವೆ.